ಜಾನ್ವಿಯವ್ರನ್ನ ಬಿಟ್ಟು ಹೇಗೆ ಹೋಗೋದು? ನಾನೀಗ ಹೋಗ್ತೀನಿ ಅಂದರೆ ಅನುಮಾನ ಪಡ್ತಾರೆ. ಮನೆಗೆ ಬಿಟ್ಟು ಹೋಗೋಷ್ಟರಲ್ಲಿ ಅಲ್ಲಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ. ಈಗ ತಾನೇ ಇವ್ರ ಹತ್ರ ಇಷ್ಟು ಎಮೋಷ್ನಲಾಗಿ ಮಾತಾಡಿದ್ದೀನಿ. ಮಧ್ಯದಲ್ಲಿ ಹೇಗೆ ಬಿಟ್ಟು ಹೋಗೋದು? ಜಯಂತ, ಏನು ಮಾಡ್ತೀಯಾ ಈಗ? ಹಲೋ ಸರ್, ಎಲ್ಲಿದ್ದೀರಾ ಸರ್? ಇನ್ನೂ ನಾನು ಹೊರಟಿದ್ದೀನಿ, ಸ್ವಲ್ಪ ಮ್ಯಾನೇಜ್ ಮಾಡು. ಸರ್, ಅವ್ರು ತುಂಬ ಹಿಂಸೆ ಕೊಡ್ತಿದ್ದಾರೆ. ಒಳಗೆ ಬಿಡದೆ ಹೋದರೆ ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ನೋಡು, ನಾನು ಹೊರಟಿದ್ದೀನಿ, ಬರೋದು ಸ್ವಲ್ಪ ಟೈಮ್ ಆಗುತ್ತೆ. ನಾನು ನನ್ನ ವೈಫ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅವ್ರನ್ನ ಮನೆಗೆ ಬಿಟ್ಟೇ ಬರಬೇಕು. ಓಕೆ ಸರ್. ತುಂಬ ಅರ್ಜೆಂಟಲ್ಲಿರೋ ಆಗಿದೆ. ಹೌದು ಜಾನ್ವಿ ಅವರೇ, ಸಡನ್ನಾಗಿ ಡೆಲಿಗೇಟ್ಸ್ ಬಂದುಬಿಟ್ಟಿದ್ದಾರೆ. ಫಾರಿನ್ ಡೆಲಿಗೇಟ್ಸ್ ಬೇರೆ. ಮೀಟಿಂಗ್ ಮುಗಿಸ್ಕೊಂಡು ಅವರು ಇನ್ನೊಂದು ಮೀಟಿಂಗ್ ಬೇರೆ ಹೋಗಬೇಕಂತೆ. ನಾನು ಹೋಗಲೇಬೇಕು. ಎನಿವೆ, ಇಟ್ಸ್ ಫೈನ್. ಬನ್ನಿ, ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಮನೆಗೆ ಡ್ರಾಪ್ ಮಾಡಿ ನೀವು ಹೋಗೋಕ್ಕೆ ಲೇಟ್ ಆಗಲ್ವಾ? ಹಾಗಾದರೆ ಇನ್ನೊಂದು ಕಾರ್ ಕರೆಸ್ಲಾ? ನೀವೊಬ್ಬರೇ ಮನೆಗೆ ಹೋಗ್ತೀರಾ? ಅಲ್ಲ ರೀ, ನಾನು ಯಾಕೆ ಮನೆಗೆ ಹೋಗಬೇಕು? ನಿಮ್ಮ ಜೊತೆ ನಾನು ಆಫೀಸಿಗೆ ಬರ್ತೀನಿ. ಆಫೀಸ್ಗೆ ಎಲ್ಲ ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಗಂಡನ ಜೊತೆ ಹೆಂಡತಿ ಆಫೀಸಿಗೆ ಬರೋದ್ರಲ್ಲಿ ಏನು ತೊಂದರೆ? ಅದು ಅಲ್ಲದೆ ನಾನು ಬಂದು ತುಂಬ ದಿನ ಬೇರೆ ಆಗಿದೆ. ನಾನು ಬದುಕಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಕೆಲಸ ಆಗೋ ತನಕ ನಾನು ಅಲ್ಲಿ ನಿಮ್ಮ ಜೊತೆನೇ ಇದ್ದು ಎಲ್ಲರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ. ಅದೆಲ್ಲ ಸರಿ, ಆದರೆ ಆದ್ರೇನೂ ಇಲ್ಲ, ಪೀದ್ರೇನೂ ಇಲ್ಲ. ಮೊದಲೆಲ್ಲ ನೀವು ನನ್ನ ಕರಿವಾಗ ನಾನು ಬರಲ್ಲ ಅಂದಾಗ ನೀವೇನು ಹೇಳ್ತಿದ್ರಿ? ಚಿನ್ನು ಮರಿ, ಈ ಥರ ನಿನ್ನ ಮನೇಲೇ ಕೂತ್ರೆ ಹೇಗೆ? ನೀವು ಬಂದು ಅಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು ಅಂತ ಹೇಳ್ತಿದ್ರಿ ತಾನೆ. ಈಗ ನಾನೇ ಬರ್ತೀನಿ ಅಂತಿರುವಾಗ ನಿಮ್ಮ ಪ್ರಾಬ್ಲಮ್ ಏನು? ನೀವು ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿರೋದಾ ಅಥವಾ ಬೇರೆ ಎಲ್ಲಾದರೂ ಹೋಗ್ತಿದ್ದೀರಾ? ನಾನು ಆಫೀಸಿಗೆ ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನಿ ಜಾನ್ವಿ ಅವರೇ? ನೀವೇ ನೋಡ್ತಾ ಇದ್ದೀರಲ್ಲ, ಕಂಟಿನ್ಯೂಸ್ ಕಾಲ್ಸ್ ಬರ್ತಾನೆ ಇವೆ. ಮತ್ತು ಬನ್ನಿರಿ ಹೋಗೋಣ. ಅಯ್ಯೋ, ಇವರು ಈಗ ಅಲ್ಲಿಗೆ ಹೇಗೆ ಕರ್ಕೊಂಡು ಹೋಗೋದು? ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದಾರೆ? ಈಗ ನಾನು ಆಫೀಸಿಗೆ ಹೋದರೆ ಆ ಕಡೆಯಲ್ಲಿ ಪೊಲೀಸ್ನವರು ಒಳಗೆ ಹೋಗ್ಬಿಡ್ತಾರೆ. ಅಲ್ಲಿಯ ಹೆಂಗಸನ್ನು ನೋಡಿಬಿಟ್ರೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೆಲ್ಲ ನೀರಲ್ಲಿ ಹೋಮ. ಏನು ಮಾಡೋದು? ಈಗ ಬರ್ತೀರಾ ಇಲ್ವಾ? ನಿಮ್ಗೆ ಅಷ್ಟೊಂದು ಬರೋದು ಇಷ್ಟ ಇಲ್ಲ ಅಂದರೆ ಬಿಡಿ, ನಾನು ಮನೆಗೆ ಹೋಗ್ತೀನಿ. ಅಲ್ಲಲ್ಲ, ಇಟ್ಸ್ ಫೈನ್. ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಸರಿ ಮೇಡಮ್ ಅವರೇ, ನಾನು ಕೊಟ್ಬಿಟ್ಟು ಬರ್ತೀನಿ. ಸಿದ್ದು ಅವರೇ, ಒಂದು ಸಲ ಫೋನ್ ಮಾಡಿ ಸಿಂಚನ ಮನೆ ತಲುಪಿದ್ಲ ಅಂತ ಕೇಳ್ಕೊತೀರಾ? ಅವಳು ಮನೆಯಿಂದ ಹೊರಟಾಗ ಅವಳ ಮನಸ್ಥಿತಿ ಸರಿಗಿರಲಿಲ್ಲ. ಅವಳಿಗೇನೋ ತೊಂದರೆ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಹಂಗೆಲ್ಲ ಏನೂ ಆಗೋಕ್ಕಿಲ್ಲ ಮೇಡಮ್ ಅವರೇ. ಅವಳು ತುಂಬ ಧೈರ್ಯವಂತೆ. ನೀವೇ ನೋಡಿದ್ರಲ್ಲ ಅವಳು ಹೆಂಗೆ ಮಾತಾಡಿದ್ಲು ಅಂತ. ಬೇರೆ ಸಮಯದಲ್ಲಿ ಆಗಿದ್ದಿದ್ರೆ ನಾನು ಹಾಗೆ ಅಂತಿದ್ದೆ ಸಿದ್ದು ಅವರೇ. ಆದರೆ ಈಗ ಅವಳ ನಂಬಿಕೆಗೆ ಹರೀಶ ಮೋಸ ಮಾಡಿದ್ದಾನೆ. ಅದು ಅವಳ ಮನಸ್ಸಲ್ಲಿ ಕೊರಗ್ತಾನೆ ಇರುತ್ತೆ. ಅದಕ್ಕೆ ಹೇಳಿದ್ದು. ನೋಡಿ, ಒಂದು ಸಲ ಫೋನ್ ಮಾಡಿ ಕೇಳ್ಕೊಂಬಿಡಿ, ಆಗ ನಮಗೂ ಸಮಾಧಾನ ಆಗುತ್ತೆ ಅಲ್ವಾ? ಸರಿ ಮೇಡಮ್, ಮಾಡ್ತೀನಿ. ಪೌಡ್ರ್ ಕಾಲ್ ಮಾಡ್ತಾನೆ. ಹೇಳ ಗೌಡ್ರೆ, ಎಲ್ಲಿದ್ದೀರಾ? ಇನ್ನೆಲ್ಲ ಇದ್ದೀವಿ, ಮನೇಲಿದ್ದೀವಿ. ಅದು ಸರಿ, ನೀನೇ ಕಷ್ಟ ಗಾಬರಿಲಿ ಮಾತಾಡ್ತಿದ್ಯಾ? ಏನಾಯ್ತು? ಅಯ್ಯೋ ಗೌಡ್ರೆ, ಸಿಂಚನ ಆಕ್ಸಿಡೆಂಟ್ ಆಯ್ತಂತೆ. ಎಲ್ರು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರಂತೆ. ಎಲ್ಲ ಹೇಳ್ತಿದ್ಯಾ? ಯಾವಾಗಾಯ್ತು? ಎಲ್ಲಾಯ್ತು? ಗೌಡ್ರೆ, ಅದೇ ನಮ್ಮ ಏರಿಯಾದಲ್ಲಿ ಪಾರ್ಕ್ ಐತಲ್ಲ, ಅಲ್ಲಿ ರೋಡ್ ದಾಟ್ಬೇಕಾದ್ರೆ ಯಾವ್ದೋ ಕಾರ್ ಬಂದು ಗುದ್ಕೊಂಡೈತಂತೆ ಗೌಡ್ರೆ. ಈಗ ಸಿಂಚನನ್ನ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ? ಅದು ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಯಾರೋ ನನಗೂ ಹೇಳಿದ್ರು. ಅದಕ್ಕೆ ಅವ್ರ ಜೊತೆ ನೀಲು ಹೊತ್ಕೇನೋ ಇದ್ರಂತೆ. ಸಿದ್ದು ಅವರೇ, ಸಿಂಚನ ಹೊರಟಾಗ್ಲಿಂದ ಅವಳಿಗೆ ಏನಾದರೂ ಅಪಾಯ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು. ಅದು ನಿಜ ಆಗೋಯ್ತು. ಮೇಡಮ್ ಅವರೇ, ಇವಾಗ ಅದೆಲ್ಲ ಮಾತಾಡೋ ಟೈಮ್ ಇಲ್ಲ. ಮೊದಲು ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತೀರಾ ಸಿದ್ದು ಅವರೇ? ಯಾವ ಹಾಸ್ಪಿಟಲ್ ಅಂತಾನೆ ಗೊತ್ತಿಲ್ಲ. ಮೊದಲು ನೀಲು ಅವ್ರಿಗೆ ಫೋನ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ತಿಳ್ಕೊಳ್ಳಿ. ಹಾಂ.
ಎಲ್ಲಿದ್ಯಾ? ಇಲ್ಲೇ ಆಸ್ಪತ್ರೆ ಪಾರ್ಕಿಂಗಲ್ಲೇ ಇದ್ದೀನಿ. ಅವಳ ಕತೆ ಮುಗೀತಾನೆ? ಎಲ್ಲಿ ಮುಗಿಯುತ್ತೆ? ನೀನು ಗುದ್ದೋದು ಗುದ್ದೆ. ಒಂದೇ ಸಲ ಪ್ರಾಣ ಪಕ್ಷಿ ಹಾರೋಗ್ಬೇಕು, ಹಾಗೆ ಗುದಿಬೇಕು ತಾನೆ? ಛೇ, ಸ್ವಲ್ಪದ್ರಲ್ಲೇ ಮಿಸ್ ಆಗೋಯ್ತು. ಸರಿ, ಸಿಚುವೇಶನ್ ಹೇಗಿದೆ? ಅವಳು ಬದುಕ್ತಾಳ ಇಲ್ವಾ? ಇನ್ನೂ ಏನಂತ ಗೊತ್ತಾಗಿಲ್ಲ ಅಣ್ಣ. ಡಾಕ್ಟ್ರು ಚೆಕ್ ಮಾಡ್ತಿದ್ದಾರೆ. ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಕತ್ತಿಸ್ಕಿ ಸಾಯಿಸೋದು ತಾನೆ? ನಾನು ಒಬ್ಬಳೇ ಇದ್ದರೆ ಹಾಗೆ ಮಾಡ್ತಿದ್ದೆ ಅಣ್ಣ. ಅದ್ರ ಜೊತೆ ಡ್ರೈವರ್ ಇದ್ನಲ್ಲ, ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಅಣ್ಣ, ಇವತ್ತು ಹೇಗಾದರೂ ಮಾಡಿ ನಾವು ಅವಳನ್ನ ಸಾಯಿಸಲೇಬೇಕು. ಇಲ್ಲದೆ ಹೋದರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಗುತ್ತೆ. ಅದಕ್ಕೆ ನೀನು ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಹಾಗೆ ಒಳಗೆ ಬಂದ್ಬಿಡು. ಸರಿ, ಬರ್ತೀನಿ. ಓಕೆ ಅಣ್ಣ. ಅರೆ, ಇವನೇ ಕಾಲ್ ಮಾಡ್ತಿದ್ದಾನೆ. ಏನಾದರೂ ವಿಷಯ ಗೊತ್ತಾಗುತ್ತಾ? ಸಿದ್ದು, ಅದಕ್ಕೆ ಅಕ್ಕಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹುಡುಗರು ಹೇಳಿದ್ರು. ನೀವೀಗ ಎಲ್ಲಿದ್ದೀರಾ? ಯಾವ ಹಾಸ್ಪಿಟ್ಲು? ಛೇ, ಇವ್ರಿಗೆ ವಿಷಯ ಗೊತ್ತಾಗೋಯ್ತಾ? ಇವನಿಲ್ಲಿಗೆ ಬರೋಕ್ಕೆ ಮುಂಚೆ ಏನಾದರೂ ಮಾಡಿ ಆ ಸಿಂಚನ ಕತೆ ಮುಗಿಸ್ಬೇಕು. ಯಾಕದ್ಗೆ ಏನು ಮಾತಾಡ್ತಾ ಇಲ್ಲ? ಸಿದ್ದು, ಸಿಂಚನ ಹೀಗಾಗಿದೆಯಲ್ಲ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಿದ್ದು, ಬೇಗ ಬಂದ್ಬಿಡು ಸಿದ್ದು. ಪಾತ್ವೆ ಹಾಸ್ಪಿಟಲ್, ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ಬೇಗ ಬಾ ಸಿದ್ದು. ಸರಿ ಅದಕ್ಕೆ, ಈಗಲೇ ಹೊಡ್ತೀವಿ. ಅಕ್ಕ ಹೆಂಗಿದ್ದಾಳೆ? ಡಾಕ್ಟರ್ ಏನಂದ್ರು? ಇನ್ನೂ ಚೆಕ್ ಮಾಡ್ತಿದ್ದಾರೆ. ಅವ್ರು ಹೊರಗಡೆ ಬಂದಮೇಲೆ ಏನು ಹೇಳ್ತಾರೆ ನೋಡಬೇಕು. ನೀನು ಬೇಗ ಬಂದ್ಬಿಡು ಸಿದ್ದು ಪ್ಲೀಸ್. ಸರಿ ಅದಕ್ಕೆ, ಬನ್ನಿ ಬನ್ನಿ.